ಡಿಯರ್ ಆಸ್ಪಿರೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಟಿಇಟಿ ಮೇ 2026 ಮತ್ತು ಶಿಕ್ಷಕ ನೇಮಕಾತಿ ಮಹತ್ವದ ಅಪ್ಡೇಟ್. KRTET ಮೇ 2026 ನಿಜವಾಗಿಯೂ ನಡೆಯುತ್ತಾ? 10,000 ಪ್ಲಸ್ ಶಿಕ್ಷಕ ಹುದ್ದೆಗಳ ಬಗ್ಗೆ ಸ್ಪಷ್ಟ ಮಾಹಿತಿ. HK ಅಂಡ್ ನಾನ್ HK ಹುದ್ದೆಗಳ ಪ್ರಸ್ತುತ ಸ್ಥಿತಿ. ನೇಮಕಾತಿ 3ರಿಂದ 4 ತಿಂಗಳು ವಿಳಂಬವಾಗಲು ಕಾರಣವೇನು? CAC ಮತ್ತು ಅಧಿಕೃತ ಮೂಲಗಳ ಮಾಹಿತಿಗಳ ಆಧಾರ. ವದಂತಿಗಳಿಲ್ಲ, ನಿಖರ ಮತ್ತು ಸ್ಪಷ್ಟ ವಿವರಣೆ. KRTET 2026 ಮತ್ತೊಂದು TET ನಡೆಯುತ್ತಾ? ದಟ್ ಇಸ್ ಇನ್ ಮೇ 2026. ಅನೇಕರಿಗೆ ಗೊಂದಲ ಇರುವ ಪ್ರಮುಖ ಪ್ರಶ್ನೆ ಇದು. CAC ಮತ್ತು ನೇಮಕಾತಿ ನಿರ್ದೇಶಕರ ಮಾಹಿತಿ ಪ್ರಕಾರ ಕರ್ನಾಟಕ TET ಪರೀಕ್ಷೆಯನ್ನು ವರ್ಷಕ್ಕೆ 2 ಬಾರಿ, ಸಾಮಾನ್ಯವಾಗಿ ಮೇ ಮತ್ತು ಡಿಸೆಂಬರ್ ತಿಂಗಳಲ್ಲಿ ನಡೆಸುವ ಗುರಿಯನ್ನು ಇಲಾಖೆ ಹೊಂದಿದೆ. ಈ ಹಿನ್ನೆಲೆಯಲ್ಲಿ PST ಮತ್ತು GPT ನೇಮಕಾತಿ ಪ್ರಕ್ರಿಯೆ ಆರಂಭವಾಗುವಷ್ಟರಲ್ಲಿ 2026ರಲ್ಲಿ ಮತ್ತೊಂದು KRTET ನಡೆಯುವ ಸಾಧ್ಯತೆ ಇದೆ. ಆದರೆ ಗಮನಿಸಿ, ಇದು ಇನ್ನೂ ಅಧಿಕೃತ ಅಧಿಸೂಚನೆ ಅಲ್ಲ. ನಿರೀಕ್ಷಿತ, ದಟ್ ಇಸ್ ಎಕ್ಸ್ಪೆಕ್ಟೆಡ್. ಸರ್ಕಾರದ ಅಧಿಕೃತ ನೋಟಿಫಿಕೇಶನ್ ಬಂದ ನಂತರವೇ ಖಚಿತವಾಗುತ್ತದೆ. PST GPT ಶಿಕ್ಷಕರ ನೇಮಕಾತಿ ಪ್ರಸ್ತುತ ಸ್ಥಿತಿ. HK ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಒಟ್ಟು 5,267 ಶಿಕ್ಷಕ ಹುದ್ದೆಗಳಿಗೆ ಈಗಾಗಲೇ ಹಣಕಾಸು ಇಲಾಖೆಯಿಂದ ಅನುಮತಿ ದೊರೆತಿದೆ. ನಾನ್ HK ವಿಭಾಗದಲ್ಲಿ ಬೆಂಗಳೂರು, ಮೈಸೂರು ಮತ್ತು ಬೆಳಗಾವಿ ವಿಭಾಗಗಳಿಗೆ ಸೇರಿ ಸುಮಾರು 5,000 ಶಿಕ್ಷಕ ಹುದ್ದೆಗಳ ಪ್ರಸ್ತಾವನೆ ಇನ್ನೂ ಬಾಕಿ ಇದೆ. ಹಣಕಾಸು ಇಲಾಖೆಯಿಂದ ಅನುಮತಿ ಬಂದ ತಕ್ಷಣ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಲಿದೆ. ನೇಮಕಾತಿಯಲ್ಲಿ ವಿಳಂಬ, ಕಾರಣಗಳು ಏನು? ನೇಮಕಾತಿ ಪ್ರಕ್ರಿಯೆಯಲ್ಲಿ ಸ್ವಲ್ಪ ವಿಳಂಬವಾಗಲು ಕೆಳಗಿನ ಕಾರಣಗಳು ಪ್ರಮುಖವಾಗಿವೆ. ಹಣಕಾಸು ಇಲಾಖೆಯ ಅನುಮತಿ ಪ್ರಕ್ರಿಯೆ, ಒಳ ಮೀಸಲಾತಿ ದಟ್ ಇಸ್ ಇಂಟರ್ನಲ್ ರಿಸರ್ವೇಶನ್ ಸಂಬಂಧಿತ ವಿಷಯಗಳು, ನ್ಯಾಯಾಲಯಕ್ಕೆ ಸಂಬಂಧಿಸಿದ ತಾಂತ್ರಿಕ ವಿಚಾರಗಳು. ಅಂದಾಜು ವಿಳಂಬ ಇಲ್ಲಿ 3ರಿಂದ 4 ತಿಂಗಳು. ಆದರೆ ಗಮನಿಸಿ, PST ಮತ್ತು GPT ನೇಮಕಾತಿ ಖಂಡಿತವಾಗಿಯೂ ನಡೆಯಲಿದೆ. ಅಭ್ಯರ್ಥಿಗಳಿಗೆ ತಯಾರಿ ಕುರಿತು ಮಹತ್ವದ ಸೂಚನೆ. ನೇಮಕಾತಿ ಪರೀಕ್ಷೆಯಲ್ಲಿ ಯಶಸ್ಸು ಪಡೆಯಲು ಕೇವಲ ಶಿಕ್ಷಣಶಾಸ್ತ್ರ ಮಾತ್ರ ಸಾಕಾಗುವುದಿಲ್ಲ. ವಿಷಯ ಜ್ಞಾನಕ್ಕೆ ಹೆಚ್ಚು ಒತ್ತು ನೀಡಬೇಕು. ವಿಶೇಷವಾಗಿ ವಿಜ್ಞಾನ ದಟ್ ಇಸ್ ಸೈನ್ಸ್, ಗಣಿತ ಮ್ಯಾಥ್ಸ್, ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್. 6ನೆಯ ತರಗತಿಯಿಂದ 10ನೆಯ ತರಗತಿಯವರೆಗೆ ಅಧಿಕೃತ ಪಠ್ಯಪುಸ್ತಕಗಳನ್ನು ಆಳವಾಗಿ ಅಭ್ಯಾಸ ಮಾಡಬೇಕು. CTET ಫೆಬ್ರವರಿ 8ರಂದು ಅಧಿಕೃತವಾಗಿ ಎಕ್ಸಾಮ್ ನಡೆಯಲಿದೆ. ಯಾರೆಲ್ಲ KRTET ಕ್ಲಿಯರ್ ಆಗದವರಿಗೆ ಇದು ಒಂದು ಉತ್ತಮ ಆಯ್ಕೆ. CTET ಕ್ಲಿಯರ್ ಮಾಡಿದ ಅಭ್ಯರ್ಥಿಗಳು ರಾಜ್ಯದ ನೇಮಕಾತಿಗೂ ಅರ್ಹರಾಗಿರುತ್ತಾರೆ. ಈಗಿನಿಂದಲೇ ತಯಾರಿ ಆರಂಭಿಸಿ. OMR ತಪ್ಪುಗಳು ಮರುಕಳಿಸಬೇಡಿ. ಕಳೆದ ಪರೀಕ್ಷೆಯಲ್ಲಿ ಅನೇಕ ಅಭ್ಯರ್ಥಿಗಳು ಕೇವಲ 1-2 ಅಂಕಗಳಿಂದ KRTET ಕ್ಲಿಯರ್ ಮಾಡಲು ಸಾಧ್ಯವಾಗಿಲ್ಲ. ಇದಕ್ಕೆ ಪ್ರಮುಖ ಕಾರಣ ಮೊದಲು ಪ್ರಶ್ನೆ ಪತ್ರಿಕೆಯಲ್ಲಿ ಮಾರ್ಕ್ ಮಾಡಿ ಕೊನೆಯಲ್ಲಿ OMR ಶೇಡ್ ಮಾಡುವ ಪದ್ಧತಿ. ಇದರಿಂದ ಗೊಂದಲ, ಸಮಯದ ಕೊರತೆ ಮತ್ತು ತಪ್ಪುಗಳು ಆಗುತ್ತವೆ. ಸರಿಯಾದ ವಿಧಾನ ಮತ್ತು CAC ಸಲಹೆ. ಪ್ರತಿಯೊಂದು ಪ್ರಶ್ನೆ ಓದಿದ ತಕ್ಷಣವೇ OMR ಶೀಟ್ನಲ್ಲಿ ಶೇಡ್ ಮಾಡಿ. ಗೊಂದಲ ಇರುವ ಪ್ರಶ್ನೆಗಳನ್ನು ಮಾತ್ರ ಬಿಡಿ. ಕೊನೆಯಲ್ಲಿ ಯಾವೆಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರ ಮಾಡಲು ಸಾಧ್ಯವಾಗಿಲ್ಲವೋ ಎಲ್ಲವನ್ನೂ ಶೇಡ್ ಮಾಡಿ. ಏಕೆಂದರೆ KRTET ಮತ್ತು CTET ಪರೀಕ್ಷೆಯಲ್ಲಿ ನೋ ನೆಗೆಟಿವ್ ಮಾರ್ಕಿಂಗ್. ಈ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಶಿಕ್ಷಕ ಆಕಾಂಕ್ಷಿ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.